ನೋಡಪ್ಪ, ನೀನು ರಾವಣನ್ ಮಾತಾಡು, ಸರಿ. ನಾನು ಕಾಲಭೈರವನ್ ಮಾತಾಡ್ತೀನಿ, ಸರಿನಾ? ಜಯ ವಿಜಯೀ ಭವ ಪ್ರಚಂಡ ರಾವಣೇಶ್ವರ, ಜಯ ವಿಜಯೀ ಭವ. ಅಷ್ಟಾಂಗ ಯೋಗ ಗರಿಷ್ಠ ಜಗಜ್ಯೇಷ್ಠ ಸೃಷ್ಟಿಷ್ಠ ಬ್ರಹ್ಮ ಋಷಿ, ನಮಸ್ತೆ 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 ನಮಃ. ಕಾಲಭೈರವ, ನಿನ್ನಿ ಅನಿರೀಕ್ಷಿತ ಅನಪೇಕ್ಷಿತ ಆಗಮನಕ್ಕೆ ಕಾರಣವೇನು? ಆಕಸ್ಮಿಕ. ಅಂದರೆ ಅರಸೆ, ಕಾಲನಿಗೂ ಕಾರ್ಕಾಲ ನಿನ್ನಲ್ಲಿ ಮಹತ್ತರವಾದದ್ದನ್ನು ಬಯಸಿ ಬಂದಿದ್ದೇನೆ, ಮನ್ನಿಸಿ ನಡೆಸಿಕೊಡುವೆಯಾ? ಕಾಲಭೈರವ, ಪ್ರತ್ಯಕ್ಷ ಲೋಕಾಧ್ಯಕ್ಷನಾದ ಲಂಕಾಧೀಶ್ವರ ಪ್ರಚಂಡ ರಾವಣನಲ್ಲಿ ನೀನೂ ಬಿಂಕದ ಮಾತನಾಡಿ ಸಂಶಯ ಪಡುವೆಯಾ? ನೀನು ಕಾಲಪುರುಷನಾದರೆ ನಾನು ಕಾರಣಪುರುಷನೆಂಬುದು ಮರೆತೇ ಬಿಟ್ಟೆಯ ಮಹಾಶಯ? ಕೇಳು, ನೋವಿಲ್ಲದ ನಿನ್ನ ಲೀಲಾ ವಿನೋದಕ್ಕೆ ನನ್ನಿಂದ ಆಗಬೇಕಾದ ಸಹಾಯವೇನು? ನಿರ್ಭಯವಾಗಿ ಕೇಳು. ಅರಸೆ, ಈ ಅನಂತಾಖಂಡ ಆಲಚಕ್ರದ ಸುತ್ತಿನಲ್ಲಿ ಸ್ವಯಂ ಸಾಹಸಿ ಎಂದರೆ ನೀನೊಬ್ಬನೇ ಮಹಾಶಯ. ನಿನ್ನಂಥವನ್ನು ಆಡಿಸಿ ಪೀಡಿಸುತ್ತಿರುವ ಆ ನವಗ್ರಹಗಳಲ್ಲಿ ಬೆನ್ನು ತೊಳೆದು ಮುನ್ನೆಚ್ಚರಿಕೆಯಿಲ್ಲದೆ ಮೈ ಮರೆತಿರುವೆಯಲ್ಲ, ಇದೆಯೋ ನಿನ್ನ ಪುಣ್ಯಶಕ್ತಿಯ ಫಲ, ಪ್ರಚಂಡತೆಯ ಛಲ, ಪರಾಕ್ರಮದ ಬಲ. ಮತ್ತೇನು ಮಾಡಬೇಕು ಕಾಲಭೈರವ? ಆ ಪರಿಪೀಡನ ಕೆಡುಗರಿಗೆ ಮತ್ತೇನು ಮಾಡಬೇಕು ಕಾಲಭೈರವ? ಆ ಪರಪೀಡನ ಕೆಡುಗರಿಗೆ? ಅರಸೆ, ಕಡುಗಲಿಯಾದ ನೀನು ಕೆಡುಕರ ಎದೆಮೆಟ್ಟಿ ನಡೆಯಬೇಕಲ್ಲವೇ ಚಕ್ರವರ್ತಿ? ಅಷ್ಟೇ ತಾನೇ? ತಥಾಸ್ತು ಸಾರ್ವಭೌಮ. ದುಡುಕಬೇಡ. ಮಹಾಯೋಗದಾತರು ಮಹಾದರ್ಶನಾಥರು ಆದ ವಿಭೀಷಣನ್ ಮಾತಿದ ಯೋಗದಾತರು ಮಹಾದಾತರು ಆದ ಎಲ್ಲ ಸೃಷ್ಟಿ ವ್ಯಾಪಾರ ಸೂತ್ರಗಳು ಹಿಡಿದಾಡಿಸುವ ಮಹಾಪ್ರಬಲರೇ, ಈಗ ನವನಾಯಕರುಗಳ ನವಗ್ರಹಗಳು ಅವರನ್ನು ಗರ್ವದಿಂದ ಕೆಡಿದು ಮುನ್ನೆಚ್ಚರಿಕೆಯಿಲ್ಲದೆ ಮೈ ಮಡೆಬೇಡ ಅಂತ ಹೇಳಿ ಅಷ್ಟೇ. ನೀನು ಮಾತಾಡೋದು, ರಾವಣನ್ ಮಾತಾಡೋದು ನೀನು. ವಿಭೀಷಣ, ನಾನು ಈ ಬೃಹತ್ ಬ್ರಹ್ಮಾಂಡದ ವಿಭೀಷಣ, ನಾನು ಈ ಬೃಹತ್ ಬ್ರಹ್ಮಾಂಡದ ಜಾತಕ ಕುಂಡಲಿಗಳನ್ನೇ ಹಿಂದು ಮುಂದು ಮಾಡಬಲ್ಲ ದಕ್ಷಿಣೇಶ್ವರ ದಶಕಂಠ ರಾವಣ, ಮೇಲಾಗಿ ಮಹಾಬ್ರಾಹ್ಮಣ. ಹಾಗೆಂದು ಆಂಬ್ರಮತ್ವದಿಂದ ನವಗ್ರಹದಿಂದ ತುಳಿದಿದ್ದಾದ್ರೆ ಆ ಕ್ಷಣವೇ ಈ ವಿರಾಟ್ ವೈಭವ ಜೀವಿತ ಪ್ರಥಮ ದಿನವೇ ನಿಂದಾದೀತು. ಕಾಲಭೈರವ, ಈ ನನ್ನ ದಾಯಾದಿ ವಿಭೀಷಣನ ಮಾತಿಗೆ ನಿನ್ನ ಪ್ರತ್ಯುತ್ತರವೇನು? ಅರಸೆ, ದಾಯಾದಿಗಳಿಗೆಲ್ಲ ನ್ಯಾಯವಾದ ಹೇಳಲಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ವಿಭೀಷಣನನ್ನು ನಿನ್ನ ತಮ್ಮನಾಗಿ ಕರುಣಿಸಿದ್ದೆ ಆ ಕಾಣದ ಕೈಯ ಮಾಡಿದ ನಿನಗಾಗಿ ಮಾಡಿದ ಪರಮಾನ್ಯಾಯ. ಬಾಪು ಕಾಲಭೈರವ, ಬಾಪು. ನ್ಯಾಯವಾದಿ ಎಂದರೆ ನೀನೇ ಮಹಾಶಯ. ಪ್ರಹಸ್ತ ಪ್ರಭು, ಈಗಿಂದೀಗಲೇ ನೀನೇ ಸ್ವಯಂ ಸಿಂಹಾಸನಾಂಗಣಕ್ಕೆ ಹೋಗಿ ಪ್ರಹಸ್ತ ಈಗಿಂದೀಗಲೇ ನೀನೇ ಸ್ವಯಂ ಸಿಂಹಾಸನಾಂಗಕ್ಕೆ ಹೋಗಿ ನನ್ನ ಕಟ್ಟಾಜ್ಞೆಯನ್ನು ಆ ನವಗ್ರಹಗಳಿಗೆ ತಿಳಿಸಿ ಬಾ. ಇನ್ನು ಮುಂದೆ ಮೇಲ್ಮುಖರಾಗಿ ಕಪ್ಪಿ ಉಬ್ಬಿದ ಎದೆಯನ್ನು ನನ್ನ ಪಾದ ಸೇವೆಗಾಗಿ ಮೀಸಲಾಗಿಡಲಿ. ಹೋಗು. ಯುವರಾಜ, ಅಕ್ಷಯಾದಿ ರಾಕ್ಷಸರನ್ನೆಲ್ಲ ನಿರ್ಲಕ್ಷ್ಯದಿಂದ ಧ್ವಂಸ ಮಾಡಿದ ಆ ರಾಮರಾಯಭಾರಿಯಾದ ಕೆಟ್ಟ ಕೋಡಗಳನ್ನು ಕಟ್ಟಿ ತಂದಿರಾ? ಇದೋ ತಂದೆ, ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿದ್ದೇನೆ. ಬ್ರಹ್ಮಾಸ್ತ್ರದಿಂದ ಸಾಕು. ಇಷ್ಟು ಕಲ್ತ್ಕೋ. ಇವತ್ತು ಮುಂದಿನ ಸೀನು ನಾಳೆ ಹೇಳ್ಕೊಡ್ತೀನಿ. ಆಮೇಲೆ ಅದನ್ನ ಮಾತು ಕಲ್ತ್ಕೋಬೇಕಪ್ಪ. ಯಾವ ಬಯಟ್ ಇಂಗ್ಲಿಷ್ ನಲ್ಲಿ ಅದೇನೋ ಬಯಟ್ ಅಂತಾರಲ್ಲ, ಅದನ್ನ ಮಾಡ್ಕೋಬೇಕು. ಸರಿ, ಆಯ್ತು. ಭಗವಂತ ನಿನಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸರಸ್ವತಿ ನನಗೆ ಸಂಪೂರ್ಣ ಆಶೀರ್ವಾದ ಮಾಡಲಿ. ಚೆನ್ನಾಗಿ ಕಲ್ತ್ಕೋ. ಸರಿ. ನೀನು ಮುಂದೆ ರಾವಣನ ಪಾತ್ರ ಮಾಡಿ ಒಳ್ಳೆ ಹೆಸರು ತಗೋಬೇಕು ನೀನು. ನಾನು ಹೆಂಗೆ ರಾವಣನ ಪಾತ್ರ ಮಾಡಿ ಹೆಸರು ತಗೊಂಡು ಅದೇ ತರ ತಗೋಬೇಕು ನೀನು. ಆಯ್ತಾ? ವೆರಿ ಗುಡ್. ಶಬಾಷ್ ಶಬಾಷ್ ಶಬಾಷ್. ಅಮ್ಮ ಅಂದ್ರೆ ಶಬಾಷ್. ನೀನೇ ಕೊಡ. ಎಲ್ಲಿ ಲಾಫಿ ಕೊಡ.